ಫ್ರೆಂಡ್ಸ್ ನೋಡ್ರಿ ಅಲ್ಲೇ ನಾನು ಸೀರೆ ತೋರ್ಸೋದ್ರೊಳಗೆ ಈಕಿ ಫ್ರಿಜ್ನಾಗ ಇಟ್ಬಿಟ್ಟಿದ್ಲು. ಇಲ್ಲಿ ನೋಡ್ರಿ ಟಮಾಟಿ ಕಾಯಿ ತಂದೀನಿ, ಬಾಳೆಹಣ್ಣು ತೊಗೊಂಬಂದೆ. ಆಮೇಲೆ ಇದು ಕ್ಯಾಬೇಜ್ ಭಾಳ ದಿವಸ ಆಗಿತ್ತು. ಕ್ಯಾಬೇಜ್ ಪಲ್ಯ ನಂಗೆ ಭಾಳ ಇಷ್ಟ. ಕ್ಯಾಬೇಜ್ ತಿಂದಿದ್ದಿಲ್ಲ. ಮತ್ತು ನೋಡ್ರಿ ಇದು ನವಿಲುಕೋಸು ಸಾಂಬಾರಿಗೆ ಮತ್ತು ಬಿಸಿಬೇಳೆ ಬಾತಿಗೆ ಚೆನ್ನಾಗಿರುತ್ತೆ. ಒಂದು ಕ್ಯಾಪ್ಸಿಕನ್ ತಂದೀನಿ ದೊಡ್ಡದು. ಎದಕ್ಕಂದ್ರೆ ಇದನ್ನು ಮಾಡಿದಾಗ ಬರ್ತಾವೆ ಇವು ಸೌತೆಕಾಯಿ ಮತ್ತು ಮೂಲಂಗಿ. ಇವು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಮಾಡೋಕೆ. ಟೊಮೆಟೊ ಕಾಯಿ ತಂದೀನಿ, ಟೊಮೆಟೊ ಕಾಯಿ ಚಟ್ನಿ ಮಾಡೋಕೆ. ಇದು ಹಾಗಲಕಾಯಿನೂ ಭಾಳ ದಿವಸ ಆಗಿತ್ತು, ತಿಂದೇ ಇಲ್ಲ ಅದಕ್ಕೆ. ಆಮೇಲೆ ನೋಡ್ರಿ ಇಲ್ಲಿ ಇವು ಏನಿವು ಲಿಂಬೆ ಹಣ್ಣು, ಕಿತ್ತಳೆ ಹಣ್ಣು ಮತ್ತು ಸಪೋಟ, ನಾವು ಚಿಕ್ಕು ಹಣ್ಣು ಅಂತೀವಿ. ಕೊತ್ತಂಬರಿ ಸೊಪ್ಪು ಅಲ್ಲೇ ತೆಗಿಲ್ಲ. ಮೆಣ್ಸಿನ್ಕಾಯಿ ನೋಡ್ರಿ ನಮ್ಮ ಕಡೆಲೂ ನೋಡ್ರಿ ಇವು ಮೆಣ್ಸಿನ್ಕಾಯಿ. ಹೌದಿಲ್ರಿ? ಅಲ್ಲ ಹೌದ್ರಿ, ಬ್ಯಾಡಗಿ ಮೆಣ್ಸಿನ್ಕಾಯಿ ಹಿಂಗೆ ಇರ್ತಾವೆ. ನಮ್ಮ ಕಡೆಲೂ ಅನ್ಸುತ್ತಾ ಹಿಂಗೆ ಇರ್ತಾವೆ ಫ್ರೆಂಡ್ಸು. ಒಟ್ಟು ನಮ್ಮ ಕಡೆಲೂ ಐತೆ, ಈ ಕಡೆಲೂ ಐತೆ ಗೊತ್ತಿಲ್ಲ. ಮಿರ್ಚಿ ಬಜ್ಜಿ ಮೊನ್ನೆ ತರಿಸ್ಕೊಂಡು ತಿಂದ್ವಲ್ಲ, ಅದಕ್ಕೆ ನಿನ್ನೆಲ್ಲ ಮನ್ಯಾಗ ಮಾಡ್ಕೊಂಡು ತಿಂದ್ರಾಯ್ತು ಅಂಥೇಳಿ ತೊಗೊಂಬಂದೆ. ಇದು ಇಲ್ಲಿವು ಇಷ್ಟಿಷ್ಟು ದಪ್ಪ ಇರ್ತಾವೆ, ಫ್ರೆಂಡ್ಸ್ ಬಜ್ಜಿ. ಮೆಣ್ಸಿನ್ಕಾಯಿ ಬಜ್ಜಿ. ಈಕಿ ನೋಡ್ರಿ ಆಟ ಆಡಕತ್ತಾಳ. ಆಟ ಆಡ್ತಾರನ ಅಂತ ಇದ್ರಲ್ಲೇ ಹಿಟ್ಟು ಹೊರಗೆ ತೆಗೆದಿಟ್ಟಿಯಲ್ಲ, ಮಾಡ್ತಾನಂತ ನಿಮ್ಮ ಅಪ್ಪ. ಹಾಂ ಹೌದಾ ರೀ? ಒಟ್ಟು ಮಕ್ಕೋಣದೊಂದು ಹಬ್ಬ ಇವ್ರಿಗೆ ಮನೆಗಿದ್ರೆ. ನಮ್ಮವೇ ನೋಡ್ರಿ ಅಲ್ಲಿ ಒಂದು ಚೂರ ಕಿತ್ತಳೆ ಹಣ್ಣು ಇಟ್ಟೀನಿ, ಆರೆಂಜ್. ಹೆಂಗೆ ಮಾಡಕತ್ತ? ಹಾಂ ತಿಂತಾಳಂತ. ಒಟ್ಟ ತಿನ್ನಂಗಿಲ್ಲ, ಹಣ್ಣು ಗಿಣ್ಣು ಒಟ್ಟ ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು. ಇವನ್ನೆಲ್ಲ ಎತ್ತಿಕ್ತೀನಿ. ಇವನ್ನೆಲ್ಲ ಆಲ್ರೆಡಿ ನಮಿತಾ ಎತ್ತಿಟ್ಟಿದ್ಲು, ಒಳ್ಳೆ ತೆಗಿಸಿ ತೋರಿಸಿದೆ. ಈಗ ನಾನು ಎತ್ತಿಕ್ಬೇಕು ಇವನ್ನ. ನಮ್ಮ ಮನೆಯವರು ಫಸ್ಟ್ ಇನ್ನು ತೋರ್ಸೋದ್ಬಿಟ್ಟು ಸೀರೆ ತೋರ್ಸಕತ್ತಾಳಂತ ಇವನ್ನ ತೆಗಿಸಿ ಇಟ್ಬಿಟ್ರು. ಹಿಂಗೆ ನೋಡ್ರಿ ನಮ್ಮ ಮನ್ಯಾಗ ಒಂಚೂರು ಹೆಚ್ಚು ಕಡಿಮೆ ಆಗಬಾರ್ದು. VIP ಅಂದ್ರೆ ವಿಚಿತ್ರ ಪ್ರಾಣಿಗಳು. ಫ್ರೆಂಡ್ಸ್ ನೋಡ್ರಿ, ಈಗ ಗುರಳ್ನ ಉರಿಯಾಕುತ್ತಾರ ನಮ್ಮ ಮಮ್ಮಿ. ನಮ್ಮ ನಮಿತಿಗೆ ಏನು ಅನ್ನೋದು ಗೊತ್ತಿಲ್ಲ ನೋಡ್ರಿ. ಕರೆ ಹೇಳಲ್ಲ ನೋಡ್ರಿ ಇಲ್ಲಿ ಮ್ಯಾಗಿ ನಾ ಹೇಳ್ಬಿಟ್ಲೆ ಕಟ್ ಮಾಡ್ತಾವಳ. ಗುರಳ ಅನ್ನಕ್ಕೆ ಬಂದಿಲ್ಲ. ಗುರಳ್ಳು ಇವತ್ತ ಹೆಂಗಾದ್ರೂ ಕಾಳ ಕೂಡ್ ಬಂತು ಇದನ್ನ ಚಟ್ನಿ ಮಾಡಕ್ಕೆ. ಸ್ವಲ್ಪ 200 ಗ್ರಾಮ್ ಅಷ್ಟೇ, 1 kg ಇಲ್ಲವು. ಪೌಡ್ರ್ ಮಾಡಿರ ಒಂದು ಡಬ್ಬಿನೂ ಹೋಗೋಣ. ಇದಕ್ಕೆ ಬೆಳ್ಳುಳ್ಳಿ, ಒಣ ಖಾರ, ಉಪ್ಪು, ಜೀರಿಗೆ, ಕರಿಬೇವು ಹಾಕಿ ಪೌಡ್ರ್ ಮಾಡಿ ಮೊಸರು ಹಾಕ್ಕೊಂಡು ರೊಟ್ಟಿ ತಿಂದ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಪಲ್ಯಕ್ಕಷ್ಟ ಯೂಸ್ ಮಾಡ್ತೀನಿ. ಏನೂ ಇಲ್ದಾಗ ಎಲ್ಲ ಇಂಥವ ರುಚಿ ಬರೋದು ಊಟಕ್ಕೆ. ಚೆಲ್ಲಿದು ಇಲ್ಲಿ ಚಲೋ ನೋಡಿ ಕಾಣತ್ತಾರ. ಎಲ್ಲಿ? ಇಲ್ಲಿ ಕೆಳಗೆ ತೆಳಗೆ ಬಿದ್ದಿದ್ದು ಬೇಡವಾ? ಬಿಸಿ ಮ್ಯಾಗ ಬಿದ್ದಿದ್ದು ಮ್ಯಾಗ ಏನು ಹೊಲಸಿರಲ್ಲ. ನೋಡ್ರಿ ತೆಗೆದಿಟ್ಟಿವಿ. ರವೆ ಇಷ್ಟ ಹೊಲ್ದೈತಿ. ಆಯ್ತಲ್ಲ ಇನ್ನೂ ಒಂದು ಪ್ಯಾಕೆಟ್. ಈಗ ಮತ್ತೆ ಗೋಧಿ ಹಿಟ್ಟು ತರಬೇಕು, ಎಣ್ಣೆ ತರಬೇಕು, ಮೆಣಸಂತಿ, ಆಮೇಲೆ ಇನ್ನೊಂದೇನು ಅಷ್ಟೇ. ಇನ್ನೊಂದೇನು ಇದು ಲಿಕ್ವಿಡ್ ವಾಷಿಂಗ್ ಮಿಷನ್ಗೆ ಹಾಕೋ ಲಿಕ್ವಿಡ್. ಸೋಪ್ ಅದಾವ ಎಲ್ಲ. ಸೋಪ್ ನಿಂದು ಟೂತ್ ಪೇಸ್ಟು ಅದೇ ಐತಿ. ಇನ್ನು ಆರಿದ ಮೇಲೆ ಹಾಕ್ಕೊತೀನಿ ಮಷಿನ್ಗೆ. ಓಕೆ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮ ಮನೆಯವರು ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು. ನಿನ್ನೆರ ತಿಂದೀವಿ ಬ್ಯಾಡ್ರಿ ಅಂದ್ರೆ ಮಾಡ್ತೀನಂತ ಮಾಡಾಕತ್ತಾರೆ ನೋಡ್ರಿ. ಹಿಟ್ಟಿಗೆ ಉಪ್ಪು, ಜೀರಿಗೆ, ಅಜ್ವಾಯಿನ ಹಾಕಿರೇನ? ಅಜ್ವಾಯಿನ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿರೇನ? ಹಾಂ ನೋಡ್ರಿ, ಬಜ್ಜಿ ಉಷ್ಟು ತೊಗೊಂಡ್ರೆ. ಹಾಂ
ಅವ್ರಿಗೆ ಸೋಡಾ ಪುಡಿ ಅಂತ ತೊಗೊಂಬಂದು ಕೊಡ್ತೀನಿ. ನೋಡ್ರಿ ಸೋಡಾ ಪುಡಿ ಕೊಡಾಕತ್ತೀನಿ. ಸರಿ ಹಾಕ್ಲೇನಾ? ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ಹಾಕ್ರಿ. ಏನು ಸಾಕಲ್ಲ, ಒಂದು ಚಿಟಿಕೆ ಸಾಕನಾ? ಸ್ವಲ್ಪ ಹಾಕ್ಬೇಕ್ರಿ, ಜಾಸ್ತಿ ಹಾಕ್ಬಾರ್ದು. ನೋಡ್ರಿ ಅವರು ಮಾಡಾಕತ್ತಾರ. ನಾನು ನವ್ಯಾಗ ಓಡಾಡ್ಸಕತ್ತಿದ್ನೆ. ಒಂದು ಸ್ವಲ್ಪ ಮೊಸರು ಅದಾವು ತಿಕ್ಕಬೇಕು. ಉಪ್ಪಿಟ್ಟು ತಿಂದಿದ್ದು ತೊಳಿಬೇಕು. ಬಟ್ಟೆ ಒಂದು ಲೋಡ್ ಮುಗೀತು, ಇನ್ನೊಂದು ಲೋಡ್ ಓಡಾಕತ್ತೈತಿ. ಒಣ ಹಾಕಿ ಬರ್ಬೇಕು. ಬಟ್ ಹೊರಗೆ ಮಾಡಾಗ್ಬಿಟ್ಟೈತಿ ನೋಡ್ರಿ, ತಣ್ಣನ ಗಾಳಿ ಬಿಟ್ಟೈತಿ. ಅದಕ್ಕೆ ನೋಡೋಣ. ಬಾ ಅಷ್ಟೇ ನೋಡ್ರಿ. ಅದ್ರೊಳಗೆ ಎದ್ದೆದ್ದು ಎಣ್ಣೆಗೆ ಬಿಟ್ಬಿಡೋದು. ಇವನ್ನ ಎರಡು ಮಾಡಿರಿ, ಅದ್ರಾಗ ಒಂದೇ ಮಾಡ್ತೀರಿನ? ಉದ್ದ ಭಾಳ ಹಾಕವು, ಎರಡು ಮಾಡಿರಿ ಅದ್ರೊಳಗೆ. ಹಾಂ, ಕಟ್ ಮಾಡಿ ಬಾವ. ನೋಡ್ರಿ ಫ್ರೆಂಡ್ಸ್, ಆಲ್ರೆಡಿ ಬಜ್ಜಿ ರೆಡಿ ಆಯಿತು ತಿನ್ನಕ ರೀ. ಇದ್ರಾಗ ತೆಗಿತೀರನ ಈಗ? ಹಾಂ, ಇಲ್ಲ ನೋಡು, ತಗೋ. ನೋಡ್ರಿ ಫ್ರೆಂಡ್ಸ್, ಹಂಗಾಗ್ಯಾವ ಬಜ್ಜಿ. ಬಜ್ಜಿ ಮಸ್ತ್ ಅದ ನೋಡ್ರಿ, ಚೆನ್ನಾಗಿ ಉಬ್ಬಿ ಬಂದವು. ಸೋಡಾ ಪುಡಿ, ವಾವ್. ನೋಡ್ರಿ ಬಜ್ಜಿ ಎಷ್ಟು ಚಂದ ಆಗತೈತಿ. ಓ, ಇದಕ್ಕೆ ಜಾಸ್ತಿ ಬಿದ್ದೈತಿ. ಇದು ಮಸ್ತ್ ಆಗ್ಯಾವ. ಈ ಥರ ಇರಬೇಕು. ದೂರದಿಂದ ತೋರಿಸಿದ್ದೆ, ಈಗ ಹತ್ತಿರದಿಂದ ತೋರ್ಸಾಕತ್ತೀನಿ ನೋಡ್ರಿ ಹೆಂಗೆ ಬಂದವ. ಆವ ಏನವ? ಹ್ಞೂನವ. ಇದೇನು ಹೊಳ್ಳಿ ಬೀಳವಲ್ರಿ, ಈಚೆ ಕಡೆ ಬೇಕದ. ಸರಿ, ನಾವು ಒಂದು ಕೈಯಾಗ ಫೋನ್ ಹಿಡ್ದೀನಿ. ಫ್ರೆಂಡ್ಸ್ ನೋಡ್ರಿ, ಬಜ್ಜಿ ತಿನ್ನಾಕತ್ತೀವಿ. ಬಜ್ಜಿ ಅಲ್ಲಿ ರೆಡಿ ಆಗ್ತಾವೆ. ಈಗ ನಾವು 3 ಮಂದಿ ತಿನ್ನಾಕತ್ತೀವಿ. ನಾ ತಿಂದು ಮುಗಿಸಿದೆ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಮೆಣಸಿನ್ಕಾಯಿ ಬಜ್ಜಿ ಮಾಡೋರು ಕೊಡೋರೊಬ್ರು, ಬಿಸಿ ಬಿಸಿ ತಿನ್ನೋರೊಬ್ರು, ತಿನ್ನೋರು ನಾವು. ಯಾರಿಗುಂಟು ಯಾರಿಗಿಲ್ಲ. ಸೌಭಾಗ್ಯ. ಬಜ್ಜಿದು ಮಾತ್ರ ನಮ್ಮ ಮನೆಯವ್ರಿಗೆ ಕೆಲಸ. ಯಾವಾಗ ನೋಡಿದ್ರು ಚಲೋ ಮಾಡ್ತಾರ ಅವ್ರು, ಹೌದಿಲ್ಲ? ಬಜ್ಜಿ, ಕಬಾಬು. ಈಗ ಬರೀ ಅದ್ರದ ಚಿಂತೆ. ನಾನು ಒಂದು ಏನೋ ಹೇಳಕಂದಿರ್ತೀನಿ, ಬಂದು ನಡ್ಬೇಕಂತ ಇಟ್ಟ ಬಿಡ್ತಾಳ. ಯಾಕಂದ್ರೆ ಚಂದ ಮಾಡ್ತಾರ ನಾನ್ ವೆಜ್ ಊಟ. ಮಸ್ತ್ ನೋಡ್ರಿ, ತೋರಿಸ್ಲ ಇಲ್ಲ. ಮೆಣಸಿನ್ಕಾಯಿ ಭಾಳ ಖಾರ ಅದಾವ ಫ್ರೆಂಡ್ಸ್. ಮಸ್ತ್ ಬಂದವ, ಸಾಫ್ಟ್ ಕ್ರಿಸ್ಪಿ. ತಿಂದು ಇನ್ನೊಂದು ಸ್ವಲ್ಪ ಹಿಂಗಾಗದು. ಬಾಗಿನಾಗಿತ್ತು. ಮನ್ಯಾಗ ಕರ್ದಿದ್ದ ಐಟಮ್ ಜಾಸ್ತಿ ತಿನ್ನೋದಿಲ್ಲ, ಇತ್ತೀಚೆಗೆ ಕಡಿಮೆ ಮಾಡಿದ್ವಿ. ಮೆಣಸಿನ್ಕಾಯಿ ನೋಡಿದೆ, ತಿನ್ಬೇಕನ್ನಿಸ್ತು, ಅದಕ್ಕೆ ತೊಗೊಂಡು. ಗೋಪಾಲ್ ಇದಕ್ಕೆ ಊಟರ್ ಕಾಣಿಸುತ್ತೆ. ದೀಕ್ಷಾ ಅಲ್ಲ, ದೀಕ್ಷಾ. ಮದ್ವೆ ಕರೀತಾರ, ಬಟ್ ನಾವು ಹೋಗಲ್ಲ. ಇಲ್ಲಿದಾರ ನೋಡ್ರಿ, ಮಾವನ್ ಕರ್ಕೊಂಡು ಹೋಗಲ್ಲ. ನಿಂದಿದ್ದಾರೆ ಕಾರ್ಡ್ ಕೊಟ್ಟು ಹೋಗ್ತಾರ ನೋಡ್ರಿ. ಇವ್ರ ನಮಗೆ ಕರ್ಕೊಂಡು ಹೋಗಲ್ಲ. ಹೊಂಟ ಮದ್ವೆ ಊಟ ಅಲ್ಲ, ಮದ್ವೆ ಊಟ ತಿಂದು ಎಷ್ಟು ದಿನ ಆಗಿತ್ತವ ನಾವು? ಮದ್ವೆ ಊಟ ಎಷ್ಟೋ ವರ್ಷಗಳಾಯ್ತು. ಹೋದ ವರ್ಷ ಹೋಗಿರಿ. ಇದಕ್ಕ ಬೆಂಗಳೂರದು ನಾನು ಹೇಳಕ್ ಕೂತಿರೋದು. ಹೋಗ್ರಿ ನೀನು ನಿಮ್ಮ ಅಪ್ಪ. ಇವತ್ತು ನಾಳೆ ಐತಿರ. ಚಿಕ್ಕಪೇಟೆಗೆ ಹೋಗ್ಬೇಕಲ್ಲ ನೀವು? ಮತ್ತು ಈಗ ಹೊಟ್ಟು ತಿಂದೀವಿ. ನಾಳೆ ಮದುವೆ. ಬೆಳಿಗ್ಗೆ ಇರ್ತ ಮುಹೂರ್ತ ಕೊಟ್ಟಾರ ಅವ್ರು ಪಾಪ. ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹೋಗ್ಬೇಕಂದ್ರೆ ನೋಡು.
ಒಂದು ಗ್ಲಾಸ್ ಒಂದು ಲೋಟ ನೀರು ಕುಡ್ಕೊಂಡು ಹೋಗಬೇಕು ಬರಲೇಬೇಕು ಅಂತಂದು ಹೇಳಾರ. ಹೌದಾ? ಹಂಗೆ ಹೇಳಿ ಕಾರ್ಡ್ ಕೊಟ್ಟಾರ. ಮತ್ತು ಹೋಗ್ಬೇಕಿಲ್ಲ, ಇವತ್ತೇನು ಹೋಗೋದು ಇದ್ದಿದ್ದಿಲ್ಲ, ನೆನಪು ಮಾಡಿಕೊಂಡು. ಹಾಂ, ಹೋಗಿ ಬರ್ರಿ, ನಾವಿಬ್ರು ಮನೆಗೆ ಇರ್ತೀವಿ. ನೀವಿಬ್ರು ಹೋಗ್ಬಾರ್ದು ತಂದಿ ಮಗಳು. ಹಾಂ, ಉಣ್ಕೊಂಬರ್ರಿ. ನಮಗೂ ಏನೀಗ ಬಜ್ಜಿ ತಿಂದಿವ್ಯಾ, ಚಹಾ ಕುಡ್ದಂದ್ರೆ ನೀವು ಹೋಗಿ ಊಟ ಮಾಡ್ಕೊಂಬರ್ರಿ. ರಿಸೆಪ್ಷನ್ಗೆ ಹೋಗಿ. ಏನ್ರಿ ಎಲ್ಲ? ಓ ಅಲ್ಲೇ ನಾವ್ಯಾಕೆ ಸ್ಕೂಲಿಗೆ ಹಾಕಿದ್ವಲ್ಲ, ಹೋಗಿದ್ವಲ್ಲ ಒಂದ್ಸಲ ದೇವಸ್ಥಾನಕ್ಕೆ, ಅಲ್ಲೈತಂತನ. ಕೊಡಿಪಾಳ್ಯ. ಫ್ರೆಂಡ್ಸ್ ಬಂದ್ರು ನೋಡ್ರಿ, ಯಜಮಾನ್ರು ಯಜಮಾನಿ, ಇವರಿಬ್ರು ಮಕ್ಕಳು. ಇಲ್ಲಿ ನೋಡ್ರಿ, ಇಲ್ಲಿ ಇವಂದು ಆಕಾರ ನೋಡ್ರಿ, ಒಂದು ಇವನ್ ಆಕಾರ ನೋಡ್ರಿ, ಒಂದು ಓಡ್ತಾನ ಫಸ್ಟ್. ಏ ಹಾಕೋ ಬಾರ ಎತ್ತು ನೋಡೋಣ. ಏಯ್ ನಮ್ಮಿ ಅಂತ ಬಂದವ ನೀಗ ಶೂ. ಏ ನಂದದು. ಹಾಂ, ಡಿ ಮಾರ್ಟ್ ಮುಗೀತಾ ಶಾಪಿಂಗ್? 15,000. ಎಸ್, 2 ತಿಂಗಳ 3 ತಿಂಗಳು? ಒಂದು ನಿಮಿಷ ವೇಟ್ ಮಾಡ್ತಿದ್ದ. ಚೆನ್ನಾಗಿ ಮಸ್ತಾಗ್ಯಾವ, ಊರ ಕಡೆ ಮಾಡ್ತೇವಲ್ಲ ಅಂತ. ಅಯ್ಯೋ ಅಕ್ಕಿ ನೋಡಲ್ಲ, ಇವನು ಚೀರ್ತಾನ ಅಕ್ಕಿ ನಂಗೆ ಬಿದ್ನ ಏನು. ಇಕ್ಕಿ ನೋಡಿ ಇಕ್ಕಿನ. ಏ ಬಿಸಿ ಬಿಸಿ ತಿಂದವ, ಆರ್ತಾವ ನೋಡು, ಆರ್ತಾವ. ಹಾಂ, ಊಟ ಮತ್ತ ಹೌದಾ? ಆಯ್ತು. ಯಪ್ಪ ಬಿಡು. ಹಾಂ, ಏನು? ಓ, ಟಿವ್ಯಾಗ ಹಂಗೆ ಮಾಡಿದ್ ನಾನು. ಯಾಕೆ ನೀ ತಿಂದಿಲ್ಲನ? ನೀ ತಿಂದಿಲ್ಲ? ಹಾಂ, ಯಾಕೆ? ಹಾಂ, ಹಾಂ, ನೋಡ್ದೆ ಅರ್ಧ ತಿಂದವಳೆ. ನಾನು ಯಾಕೆ ವೇಸ್ಟ್ ಮಾಡ್ತೀನಿ ನಮ್ಮಿಂದ ಕೇಳು ಅಂದ್ರೆ ನಾನು ಆಮೇಲೆ 2 ಪೀಸ್ ಏನು ಸ್ವಲ್ಪ ತಗೊಂಡೆ. ಅಯ್ಯ, ನಾವು ಅದು ಎಡ ತರ್ತೀರೇನ ಅಂತ ಮತ್ತೆ ಬಜ್ಜಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ. ಹಾಂ, ನಾನು ಅಂದೆ ಅಷ್ಟಾಗ್ಲಿ ನಮ್ಮ ಇನ್ನೊಂದು ತೊಗೊಂಬ ಅನ್ನೋ ಅಂತ ಅಂದೆ. ಕೇಳಿಸ್ತಾನೆ ಇಲ್ಲ ನಿಮಗೆ? ಕೇಳಿಸ್ಲಿಲ್ಲನ? ಕೇಳಿಸ್ತಾನ? ಅಯ್ಯೋ, ಬಜ್ಜಿ ಮಸ್ತಾಗಿ ಹೊಡೆದೀನಿ ನಾನೀಗ. ಹಾಂ, ಎಲ್ಲ ತೆಗೆದಿಟ್ಟು ಬಂದ್ರೇನ? ಹ್ಞೂ, ನಮ್ಮ ನಮಿತಾ ಹಾಲು ಓಪನ್ ಮಾಡಿಲ್ಲ ನೋಡ್ರಿ. ಇಲ್ಲಿ ಮೆಣಸಿನ್ಕಾಯಿ ತಿಂದಿದ್ದು ಇಲ್ಲೇ ಅದಾವ. ಇನ್ನು ಪಿಜ್ಜಾ ಆರ್ಯವು ಬಿಸಿ ಮಾಡ್ಕೋಬೇಕು. ಮದೇ ಇದು ಬಿಸಿ ಇರುತ್ತೆ ನೋಡಿ, ಓಪನ್ ಮಾಡಿರಲಿಲ್ಲ. ಎತ್ತರ್ವ ತಿಂದನಿಲ್ಲ? ಯಾವ ತಿನ್ನಲ್ಲ. ಈರುಳ್ಳಿ ಕ್ಯಾಪ್ಸಿಕಮ್ದಿದೆ, ಚೆನ್ನಾಗೈತಿ, ಮಸ್ತ್ ಐತಿ ನೋಡಿ. ಅಲ್ಲೇ ತೊಗೊಂಡ್ರೆ ಡಿ ಮಾರ್ಟ್ ಹತ್ರ. ಬಿಸಿ ಮಾಡ್ಬೇಕು ತರಿ. ಪನ್ನೀರ್ ನೀವು ತೊಗೊಂಡ್ರೆ ಕೊಡ್ತಾರ ಅವರು. ಇಲ್ಲ, 2 ನೋಡಿಲ್ಲ ನೀವು? ನೋಡಿಲ್ಲ? ಇದ್ರಾಗ ಏನಿಲ್ಲ, ಬರೀ ಇದೈತಿ, ಕ್ಯಾಪ್ಸಿಕಮ್ ಈರುಳ್ಳಿ ಮಿಕ್ಸ್. ಇದು ಚೇಂಜ್ ಮಾಡಿ. ಇದೇನು ಪಾಪ್ಕಾರ್ನ ಎತ್ತಾರ? ಬಿಸಿ ಮಾಡ್ತೀನಿ ರೀ, ಬಿಸಿ ಮಾಡ್ಕೊಂಡು ತಿಂತೀವಿ ಅಂದ್ರೆ ಟೇಸ್ಟ್ ಅವು. ಏಯ್ ಚಲೋ ಓದ್ತಾನಿಂದ ಅಲ್ಲೇ ಮುಸ್ರಿ ಗಡಿಗೆ ಬಾಯಿ ಇಟ್ಕೊಂಡು ಅಲ್ಲಿ ಓಡೋದು ಓಡೋದು ನೋಡಿ, ಓಡೋದು ಆಗಿಲ್ಲ ರೀ ಇನ್ನು ಇಲ್ಲ. ತಿಂದ್ರೆ ನೀವು ನಮ್ಮೆ ಪಿಜ್ಜಾ ತೊಂಬ ಇಲ್ಲಿ ಬಿಸಿ ಮಾಡೋಣ. ಹಂಚು ಏನು? ಹಾಂ, ಹಂಚು ಆನ್ ಮಾಡ್ತೀನಿ ರೀ, ಅದು ಕೊಡ್ರಿ. ಹಂಚು ಆನ್ ಮಾಡ್ತೀನಿ, ಪಿಜ್ಜಾ ಬಿಸಿ ಮಾಡ್ತೀನಿ. ಹುಷಾರ ಎಣ್ಣೆ ಅದು. ಏ ನಾನು ನೀರು ಅಂತಂದು ಒರೆಸಿನಲ್ಲ.
ಇಟ್ಟೆ ಹಾಂ ಒಂಥರ ಸುಸ್ತಾಯ್ತು. ಹಂಗೆ ಆಕೈತೆ ಅದು ಮೊನ್ನೆ ನನಗೂ ಹಂಗೆ ಆಯ್ತು ನಿಮ್ಮ ಮನ್ಯಾಗ ಇದಕ್ಕೆ ಹೋಗಿ ಬಂದು ಬಂದು ಮಸ್ತಾಗ್ಯಾವ ನೋಡ್ರಿ ತಿಂದು ಹೇಳು ಟೇಸ್ಟ್ ನಿಮ್ಮ ಮಾಮ ಇಂಥದ್ರಾಗ ಎಕ್ಸ್ಪರ್ಟ್ ಅದನ್ನು ಬಜ್ಜಿ ಮಾಡೋದ್ರಾಗ ತಿಂದು ಹೇಳಿಲ್ಲ ನಡಿ ನಡಿ ಹಾಲ್ನಾಗ ಹೋಗು ಅಲ್ಲಿ ಮೆಣಸಿನ್ಕಾಯಿ ಇಟ್ಟು ಹುಡುಗ ಬಾಯಿ ಹಾಕೊಂತ. ತೆಗಿತೀನಿ ರೀ ಸೂಪರ್. ಹೌದಿಲ್ಲ ಊರಾಗ ಮಾಡ್ತಾರಲ್ಲ ಊರಾಗ ಆಗ್ಯಾವದ. ಹಾಂ ತಾಯಿಲಿ ಅಂತ ಪ್ಲೇಟ್ ಅದ್ರಾಗ ಇಡು ಇದು ಕೊಡು ತೆಗೆದಿಡ್ತೀನಿ ಮತ್ತು ಹುಡುಗ ತೊಗೊಂಡು ಬಾಯಾಗಿ ಇಟ್ಕೊಂಡ ಅಂದ್ರೆ ಡ್ರೆಸ್ ಮಸ್ತಾಗೈತೆ ನೋಡಿ ನಮ್ಮಿ ಸೂಪರಾಗಿ ಕಾಣಾಗತ್ತೈತಿ. ಏಯ್ ಏನ ಎತ್ತು ನೀ ಬಜ್ಜಿ ತಿನ್ನಲ್ಲ ಯಾಕೆ ಇಷ್ಟ ಇಲ್ಲ ನಿಂಗೆ ಹಾಂ ಇಷ್ಟ ಇಲ್ಲನಾ ಹೌದಾ ಕರ್ಕೊಂಡು ಹೋಗ್ಲಿಲ್ಲ ನೀನು. ಅಕ್ಕಿ ನೋಡಲ್ಲೇ ನವ್ಯ ಪಾಪ ಅಯ್ಯೋ ಅಯ್ಯೋ ಬಾರೆ ಬಾರೆ ಬಂದ್ಬಿಟ್ಲೆ ಹೆಂಗೆ ಖುಷಿಯಾಗಿ ನೋಡು ಹಾಂ ಅಲ್ಲಿ ಅದು ಮುಚ್ಚೈತೆ ಕೂಗಕತ್ತಾಳ ಇದಕ್ಕೆ ನೋಡ್ರಿ ಖುಷಿ ಆಗ್ಬಿಟ್ಲಿ ಈಗ ಅವ್ರಿಬ್ರು ಬಂದ್ಬಿಟ್ಲೆ ಹೆಂಗೆ ತಿಂತ ನೋಡ ಇಂಥದ್ದಾದ್ರೆ ಬೇಕು ಇವ್ರಿಗೆ ಐ ತೆಗದ ಟೋಪಿ ಯಾಕೆ ಹಂಚ್ ಬಿಸಿ ಆತು ಪಿಜ್ಜಾ ಬಿಸಿ ಮಾಡ್ತೀನಿ ನೋಡ್ರಿ ಇವತ್ತು ಪಿಜ್ಜಾ ಪಾರ್ಟಿನೂ ಆಯಿತು ನಮ್ಮ ಮನ್ಯಾಗ ಬಿಸಿಗಿಟ್ಟಿನಿ ಊರಿ ಕಡಿಮೆ ಇಟ್ಟು ಬಿಸಿಗಿಟ್ಟಿನಿ ನೋಡ್ರಿ ಇದು ಬಿಸಿ ಆಗ್ಯಾವ ಈಗ ಅಲ್ಲಿ ತಿಂತೀವಿ ಈಗ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡ್ವಿ ನಮ್ಮ ತಂಗಿಯರು ಬಂದರು ಪಿಜ್ಜಾ ತೊಗೊಂಬಂದಿದ್ರು ಎರಡು ಪೀಸ್ ಉಳ್ದಿತ್ತಂತ ಮತ್ತು ನಮಿತಾಗ ತೊಗೊಂಡು ಹೋಗ್ಬೇಕಂತ ಹೇಳಿ ಫೋನ್ ಮಾಡಿ ಕೇಳಿದ್ರೆ ತೊಗೊಂಬರ್ರಿ ತಿಂತಾಳ ಅಂತಂದೆ ಮತ್ತು ಎಕ್ಸ್ಟ್ರಾ ಇನ್ನೊಂದು ತೊಗೊಂಬಂದ್ರೆ 2 ಸಾಲದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಗಂಡ ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ತೊಗೊಂಬಂದಿದ್ದ ಎಲ್ಲರೂ ತಿಂತಾರಂಥೇಳಿ ತೊಗೊಂಬಂದು ಕೊಟ್ಟರು ಬಿಸಿ ಮಾಡಿಕೊಂಡು ತಿನ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ತಂಗಿ ಗಂಡ ಫೋನ್ ಬಿಟ್ಟು ಬಂದಿದ್ರು ಮನ್ಯಾಗ ಹೋಗಿ ಫೋನ್ ತೊಗೊಳಕ್ಕಂತ ಹೋಗಿದ್ರು ಅವ್ರ ಮನ್ಯಾಗ ಒಂದು ಕಳ್ತನ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಹಂಗಾಗಿ ನಮ್ಮ ಮನೆಯವರು ನಮ್ಮ ತಂಗಿ ಇಲ್ಲಿಂದ ಹೋದರು ನಮ್ಮ ಮನೆಯಿಂದ ಫೋನ್ ಹಚ್ಚಿದ ತಕ್ಷಣ ಅವ್ರು ಹೋದ್ಮೇಲೆ ಪಿಜ್ಜಾ ತಿನ್ನಬೇಕು ಬಿಸಿ ಮಾಡಿಕೊಂಡು ಚೆನ್ನಾಗಿದ್ವು ಪಿಜ್ಜಾ ಮಾತ್ರ ಭಾಳ ರುಚಿಯಾಗಿದ್ವು ದೊಡ್ಡವು ಇದ್ವು ಬಿಸಿ ಮಾಡ್ಕೊಂಡು ತಿನ್ನಬೇಕು ಅನ್ನೋದ್ರೊಳಗನ ನಮ್ಮ ತಂಗಿಯರ ಮನೇಲಿ ಕಳ್ತನ ಆಗಿಬಿಡ್ತು ಹಾಗಾಗಿ ರೆಡ್ ಹ್ಯಾಂಡಾಗೆ ಸಿಕ್ಕೊಂಡಿದ್ರು ಕಳ್ಳರು ಹಾಗಾಗಿ ಆ ಒಂದು ಟೆನ್ಷನಲ್ಲಿ ಅದನ್ನು ತಿನ್ನೋಕ್ಕಾಗಲಿಲ್ಲ ಮತ್ತು ಕಂಟಿನ್ಯೂ ಆಗಿ ಲಾಗ್ನು ಕೂಡ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸು ನಮಗೆ ತುಂಬ ಬೇಜಾರಾಯಿತು ಇದು ನಮ್ಮ ತಂಗಿ ಮನೇಲಿ ಆ ರೀತಿ ಆಗಿದ್ದು ತುಂಬ ನಂಬಿಕೆಯಿಂದ ಒಳಗಡೆ ಬಿಟ್ಕೊಂಡು ಎಲ್ಲನೂ ಕ್ಲೋಸ್ ಆಗಿದ್ದವರೇ ಮಾಡಿಬಿಟ್ರು ಫ್ರೆಂಡ್ಸ್ ಏನು ಮಾಡೋದು ನೋಡಿರಿ ಒಬ್ಬರ ಮೇಲೆ ನಂಬಿಕೆ ಇಟ್ಟು ನಾವು ಮನೆಯಲ್ಲಿ ಕರ್ಕೊಂಡಿರ್ತೀವಿ ಬಟ್ ಅವ್ರು ಈ ರೀತಿ ಮುಂದೆ ಮೋಸ ಮಾಡ್ತಾರ ಅಂತ ಮನಸ್ಸಿನಲ್ಲೂ ಅಂದ್ಕೊಂಡಿರಲ್ಲ ಇವಾಗ ಅವರಿಂದನೇ ಎಷ್ಟೊಂದು ಕಷ್ಟ ಅನುಭವಿಸ್ಬೇಕು ನಮ್ಮ ತಂಗಿಯವರು ಅದನ್ನೆಲ್ಲ ನಾನು ಎಲ್ಲ ಮುಗಿದ ಮೇಲೆ ಹೇಳ್ತೀನಿ ಫ್ರೆಂಡ್ಸು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಏನು ಶೇರ್ ಮಾಡ್ಕೊಳಲ್ಲ ಇಷ್ಟೇ ಸಿಂಪಲ್ಲಾಗಿ ಹೇಳಿದ್ದೀನಿ ಮುಂದೆಲ್ಲ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಬಟ್ ಇವಾಗ ಹಿಂಗಾಯ್ತಲ್ಲ ಅವರು ಭಾಳ ಟೆನ್ಷನ್ದಾಗಿದ್ದರು ಮತ್ತು ನನಗೂ ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ ಅವರೆಲ್ಲ ರಾತ್ರಿ ಹೋಗಿ ಹಗಲಿ ನಮ್ಮ ಮನೆಗೆ ಬರ್ತಿದ್ರು ಹಾಗಾಗಿ ನಾವೊಂದು ಯಾವಾಗಂದರೆ ಸ್ಯಾಟರ್ಡೆ ಮಾಡ್ಕೊಂಡಿದ್ದೆ ವಿಡಿಯೋ ಸಂಡೇ ಮಂಡೇ 2 ದಿವಸ ವಿಡಿಯೋನ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗಾಗಿ ಮತ್ತು ಇದು ಸಂಡೇ ಬೆಳಿಗ್ಗೆ ಬಟ್ಟೆ ಎಲ್ಲ ಹಿಂದಿನ ದಿವಸ ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ ತುಂಬ ಇದ್ವು ಅದಕ್ಕೆ ಇಬ್ಬರು ಕೂಡಿ ಹಾಕಿ ಬಂದ್ರಾಯ್ತು ಅಂತೇಳ್ಬಿಟ್ಟು ನಮ್ಮ ಮನೆಯವರು ನಾನು ಇಬ್ಬರು ಕೂಡಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಲ್ಲ ಒಣ ಹಾಕಕ್ಕೆ ಬಂದೀವಿ ಹಾಗೆ ನಿನ್ನೆ ಒಂದು ವಿಡಿಯೋ ಇದು ಕ್ವಶನ್ ಬಂದಿತ್ತು ನಿಮ್ಮ ತಂಗಿ ಗಂಡ ಏನು ಕೆಲಸ ಮಾಡ್ತಾರ ಅಂತೇಳ್ಬಿಟ್ಟು ನಮ್ಮ ತಂಗಿ ಗಂಡ ನೋಡ್ರಿ ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇಂಥ ಕೆಲಸ ಮಾಡೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲದಕ್ಕೂ ಕೆಲಸ ಮಾಡೋಕ್ಕೆ ಹುರುಪಿರ್ತಾನೆ ಅವ್ರೀಗ ಸದ್ಯಕ್ಕೆ ನಮ್ಮ ತಂಗಿ ಗಂಡ ಅಮೆಜಾನಲ್ಲಿ ಆರ್ಡ್ರ್ ಮಾಡ್ತಾರೆ ಅಂದರೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ ಸದ್ಯಕ್ಕೆ
ಮತ್ತು ಮುಂದೆ ಹೇಳ್ತೀನಿ ಅದು ಎಲ್ಲ. ಇವಾಗ ಅದು ಅಷ್ಟು ಮಾಡ್ತಾಯಿದ್ದಾರೆ ಕೆಲಸನ ಫ್ರೆಂಡ್ಸ್. ಭಾಳ ಕಷ್ಟಪಟ್ಟು ದುಡಿತಾರೆ. ನಮ್ಮ ತಂಗಿನೂ ಕೂಡ ಕಷ್ಟಪಟ್ಟು ದುಡ್ದಾಳ. ಮುಂಚೆ ಮಕ್ಕಳಾಗೋದಕ್ಕಿಂತ ಮುಂಚೆ ಕಣ್ಣಿಗೆ ನಿದ್ದಿಲ್ದಂಗೆ ದುಡಿದು ಸ್ವಲ್ಪ ದುಡ್ಡು ಒಡವೆ ಎಲ್ಲ ಮಾಡಿಕೊಂಡು ಇವಾಗ ಮಕ್ಕಳಾಗಿದ್ದಾರೆ. ಮಕ್ಕಳು ನೋಡ್ಕೊಂಡು ಮನೇಲಿ ಇರ್ತಾಳೆ ನಮ್ಮ ತಂಗಿ. ಈಗೇನು ಕೆಲ್ಸಕ್ಕೆ ಹೋಗಂಗಿಲ್ಲ. ಇಷ್ಟ ಆಯಿತು. ಆಮೇಲೆ ನಾನು ಅಡುಗೆ ಮನೇಲಿ ಒಂದು ಬ್ಲ್ಯಾಕ್ ಕಲರ್ದು ಸ್ಟ್ಯಾಂಡ್ ಇಟ್ಟಿನಿ ನೋಡ್ರಿ, ಅದ್ರದ್ದು ಲಿಂಕ್ ಕೊಡ್ರಿ ಅಂತಂದು ಕೇಳಿದ್ರು. ಈ ವಿಡಿಯೋದಲ್ಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಸ್ಟ್ಯಾಂಡ್ದು ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ರಿ ಯಾರಿಗಾದ್ರೂ ಬೇಕು ಅಂತಂದ್ರೆ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅದರದ್ದು ಲಿಂಕ್ ಕೊಡ್ರಿ ಅಂಥೇಳಿ. ಅದಕ್ಕೆ ನನಗೆ ಮೊನ್ನೆ ವಿಡಿಯೋ ಹಾಕಿದ್ದಿಲ್ಲ, ನಿನ್ನೆ ಒಂದಿನ ವಿಡಿಯೋ ಹಾಕಿದ್ದಿಲ್ಲ. ಹಾಗಾಗಿ ಇವತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಷ್ಟೆಲ್ಲ ಆಗೈತಿ ಫ್ರೆಂಡ್ಸು. ಅದ್ರ ಬಗ್ಗೆ ನಾನು ಈಗ ಡಿಟೇಲಾಗಿ ಏನು ಹೇಳೋಂಗಿಲ್ಲ. ಹೋದ ಸಲನೂ ಹಂಗೆ ಆಗಿತ್ತು. ಅವತ್ತೂ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋದಲ್ಲಿ. ಬಟ್ ಕೆಲವೊಬ್ಬರು ಪೂರ್ತಿ ವಿಡಿಯೋ ನೋಡಿದವರು ಕೇಳಿದ್ರು ಏನಾಯಿತು ಏನಿಲ್ಲ ಅಂಥೇಳಿ. ನಮ್ಮ ತಂಗಿ ಗಂಡ ಎಲ್ಲನೂ ಶೇರ್ ಮಾಡಬೇಡಕ್ಕ, ಕಟ್ ಮಾಡಿಬಿಡು ಅದನ್ನು, ಅದ್ರ ಬಗ್ಗೆ ಹೇಳಿ ಎಲ್ಲ ಅಂತಂದ್ರೆ ಅದನ್ನು ಫುಲ್ ಕಟ್ ಮಾಡಿ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಈ ಸಲನೂ ಕೂಡ ಅಷ್ಟೇ, ನಾನು ಎಲ್ಲ ಪೂರ್ತಿನೂ ಹೇಳಕತ್ತಿಲ್ಲ. ನೋಡೋಣ ಮುಂದೆ ಎಲ್ಲನೂ ಶೇರ್ ಮಾಡ್ಕೊಳೋ ಅಂಥ ಸಂದರ್ಭ ಬಂತು ಅಂದ್ರೆ ಶೇರ್ ಮಾಡ್ಕೊತೀನಿ ಎಲ್ಲನೂ ಡಿಟೇಲಾಗಿ ಫ್ರೆಂಡ್ಸು. ಈಗ ಸದ್ಯಕ್ಕೆ ಮಾತ್ರ ಇಷ್ಟೇ, ನಮ್ಮ ತಂಗಿ ಮನೇಲಿ ಕಳ್ತನ ಆಗೈತಿ. ಫಸ್ಟ್ ಟೈಮ್ ಒಂದು ಸಲ ಆಗಿತ್ತು, ಅದು ವಾಪಸ್ ಬಂತು. ಈಗ ಮತ್ತೆ ಸೆಕೆಂಡ್ ಟೈಮೂ ಕೂಡ ಕಳ್ತನ ಆಗೈತಿ. ಅದು ರೆಡ್ ಹ್ಯಾಂಡಾಗೆ ಸಿಕ್ಕಾಕ್ಕೊಂಡಾರ. ಯಾರು ಏನು ಎತ್ತ ಅಂತ ಎಲ್ಲನೂ ಹೇಳೋಂಗಿಲ್ಲ ಈಗ ಸದ್ಯಕ್ಕೆ. ಅವರು ಕೇಳಿದ ಮೇಲೆ ನಮ್ಮ ತಂಗಿ ಗಂಡ ಎಲ್ಲನೂ ಆಯ್ತಕ್ಕ ಶೇರ್ ಮಾಡ್ಕೊ ಅಂತಂದ್ರೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಅವ್ರಿಗೆ ಹೇಳಾರ್ದನ ನಾವು ಏನೂ ಶೇರ್ ಮಾಡ್ಕೋಬಾರ್ದು ನೋಡ್ರಿ. ಹಾಗಾಗಿ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಇಷ್ಟ ಐತೆ ನೋಡ್ರಿ, ಇಷ್ಟ ಆಗೈತಿ ಇವತ್ತಿನ ಲಾಗು. ನಾನು ಸ್ಯಾಟರ್ಡೆ ಹೋಗಿ ಸೀರೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕು ಅಂದ್ಕೊಂಡೆ. ಅವರು ನಾವು ಡಿ ಮಾರ್ಟಿಗೆ ಹೋಗಿ ಬರ್ತೀವಿ ಇವತ್ತು, ನೀವು ನಾಳೆ ಹೋಗುವಂತ್ರಿ ಸಂಡೇ ಅಂತಂದರು. ಸಂಡೇ ನೋಡಿದ್ರೆ ಬರೀ ನಮ್ಮ ತಂಗಿ ಗಂಡ, ನಮ್ಮ ಮನೆಯವರು 3 ಜನ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಇದೇ ಆಗಿಬಿಡ್ತು. ಹಾಗಾಗಿ ನಮಗೆ ಚಿಕ್ಕಪೇಟೆಗೆ ಹೋಗಿ ಸೀರೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಬರೋಕ್ಕಾಗಲಿಲ್ಲ. ನಮ್ಮದು ಕೆಲಸ ನಿಂತುಬಿಡ್ತು. ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಅಂತಾರೆ ನೋಡ್ರಿ, ಹಂಗೆ ಅವರು ಮಾಡಿರುವಂಥ ತಪ್ಪಿಗೆ ನಮ್ಮ ತಂಗಿ ಗಂಡ, ನಮ್ಮ ಮನೆಯವರು ಪೊಲೀಸ್ ಸ್ಟೇಷನ್ ಅಲಿಯುವಾಗ ಆಯಿತು. ಇತ್ಲಾಗ ನನ್ನ ಕೆಲಸನೂ ಕೂಡ ನಿಂತುಬಿಡ್ತು. ವಿಡಿಯೋ ಮಾಡ್ಕೊಳಕ್ಕೂ ಮನಸ್ಸಾಗಲಿಲ್ಲ. ವಿಡಿಯೋ ಅಪ್ಲೋಡ್ ಹಿಂದಿನ ದಿವಸನ ಮಾಡಿಬಿಟ್ಟಿದ್ದೆ ಸ್ಯಾಟರ್ಡೆ. ಹಾಗಾಗಿ ಸಂಡೇ ವಿಡಿಯೋ ಅಪ್ಲೋಡ್ ಆಯಿತು. ಬಟ್ ಮಂಡೇ ವಿಡಿಯೋ ಅಪ್ಲೋಡ್ ಆಗಲಿಲ್ಲ. ಬೇಜಾರಾಗ್ಬಿಡ್ತು ಎಲ್ಲನೂ. ಅವರು ಬಂದು ನಮ್ಮ ಜೊತೆಗೆ ಇದ್ದರು. ಮಕ್ಕಳೇ ರಾತ್ರಿ ಹೋಗಿ ಮಲ್ಕೊಂಡ್ರು ಅವ್ರ ಮನೆಗೆ. ನಮ್ಮ ತಂಗಿ ಅಂತೂ ಫುಲ್ಲು ಡಲ್ ಆಗಿಬಿಟ್ಟಾಳ. ಒಂಥರ ಭಯ ಆಗ್ಬಿಟ್ಟೈತೆ ಆಕೆಗೆ. ಆ ಮನೆಗೆ ಹೋಗಕ್ಕವಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು. ಮತ್ತು ಮಂಡೇ ಹೋಗಲೇಬೇಕು ನೋಡ್ರಿ, ಎತ್ತರವಂಗೆ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಹಂಗಾಗಿ ಅವನ್ನ ಸ್ಕೂಲಿಗೆ ಕಳಿಸೋವಂಥ ಅನಿವಾರ್ಯತೆ ಐತೆ ಅಂತ ಹೇಳಿಬಿಟ್ಟು ಹೋದರು. ಅವತ್ತೂ ಫುಲ್ ಎಲ್ಲ ಭಯದಿಂದನೇ ಆಕೆ ಇದ್ಲಲ್ಲಿ ಮನೇಲಿ. ಏನು ಮಾಡ್ತೀರಿ ಫ್ರೆಂಡ್ಸ್, ಹಿಂಗೆಲ್ಲ ಅಕ್ಕವು ಎಷ್ಟು ಹುಷಾರಾಗಿದ್ರು ಕಡಿಮೆನ. ಬಟ್ ಏನಂದರೆ ಬೆಂಗಳೂರಲ್ಲಿ ಯಾರನ್ನೂ ನಂಬಬಾರ್ದು, ಮನೆಯೊಳಗೆ ಬಿಟ್ಕೋಬಾರ್ದು ಅನ್ನೋ ಒಂದು ದೊಡ್ಡ ಪಾಠನ ಕಲ್ತಾಳೆ. ಈಗ ಆಲ್ರೆಡಿ ಕಲ್ತಿದ್ಲು. ಬಟ್ ಅದು ನಾವೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತಾರೆ ನೋಡ್ರಿ, ಹಂಗಾಗೈತಿ. ಆ ಥರ ಮೋಸ ಆಗೈತಿ ಫ್ರೆಂಡ್ಸ್. ನೋಡೋಣ ಆದಷ್ಟು ಬೇಗ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಚಿತ್ರ ಫ್ರೆಂಡ್ಸು. ಇಷ್ಟು ದಿವಸ ನಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಆರಾಮಾಗಿದ್ವಿ. ಅವರು ಆರಾಮಾಗಿದ್ದರು, ನಾವು ಕೂಡ ಆರಾಮಾಗಿದ್ವಿ. ನಮಗೂ ಟೆನ್ಷನ್ನ ನೋಡ್ರಿ. ಈಗ ನಮ್ಮ ತಂಗಿ ಗಂಡ ಮಕ್ಕಳು ಅವರು ಚೆಂದಾಗಿದ್ದರು ಅಂದರೆ ನಮಗೂ ಯಾವುದೂ ಟೆನ್ಷನ್ ಇರೋಂಗಿಲ್ಲ. ಅವರು ಟೆನ್ಷನ್ನಲ್ಲಿ ಅದಾರ ಅಂತಂದ್ರೆ ನಮಗೂ ಕೂಡ ಟೆನ್ಷನ್ನ ಒಂದು ಸ್ವಲ್ಪ. ಹಂಗಾಗಿ ಭಾಳ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡೋದು ನೋಡ್ರಿ, ಭಾಳ ಅಂದ್ರೆ ಭಾಳ ಬೇಜಾರಾಕೈತಿ. ಹಂಗಾಗಿ ನಾನಂತರೂ ಜಾಸ್ತಿ ಯಾರನ್ನೂ ಹಚ್ಕೊಂಡಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಬಟ್ ಆಕೆ ಓವರಾಗಿ ಮಾಡೋಕ್ಕೆ ಹೋದ್ಲು ಅವ್ರ ಜೊತೆಗೆ. ಹಾಗಾಗಿ ಅಂದ್ರೇನು ಫಸ್ಟಿಗೆ ಎಲ್ಲ ಚೆನ್ನಾಗಿದ್ದಾಗ ಬಂದು
ಮಗುಗೆ ಅಂದರೆ ನಮ್ಮ ಥರವ ಚಿಕ್ಕವನಿದ್ದಾಗ ಅವ್ನಿಗೊಂದು ಸ್ವಲ್ಪ ಆಟ ಆಡ್ಸೋದು ಅವನ ಜೊತೆಗೆ ಮಿಂಗಲ್ ಆಗೋದು ಹುಡುಗನ ನೋಡ್ಕೊಳ್ಳೋದು ಹೆಲ್ಪ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ಲಲ್ಲ, ಹಂಗಾಗಿ ಭಾಳ ನಂಬಿಕೆ ಇಟ್ಟಿದ್ರು ಆ ಹುಡುಗಿ ಮೇಲೆ. ಹಂಗಾಗಿ ಬಟ್ ಮುಂದೆ ಹಿಂಗಾಗುತ್ತೆ ಅನ್ನೋದು ಯಾರಿಗೆ ಕನಸು ಬಿದ್ದಿರಂಗಿಲ್ಲ ನೋಡ್ರಿ. ಮುಂದೆ ಹಿಂಗೆ ಮಾಡ್ತಾರೆ, ನಂಬಿದವರೇ ಹಿಂಗೆ ಮಾಡ್ತಾರೆ ಅಂತ ಯಾರಿಗೂ ಕನಸು ಬಿದ್ದಿರಂಗಿಲ್ಲ. ಆದ್ರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕಾಗುತ್ತೆ. ಈಗ ಒಂದು ಊರಲ್ಲಿ ನಾವು ಒಂದು ಊರು ಬಿಟ್ಟು ಒಂದು ಊರಿಗೆ ಬಂದಿದ್ದೀವಿ ಅಂದ್ರೆ ನಮ್ಮ ಹುಷಾರ್ನಾಗ ನಾವು ಇರಬೇಕು. ಏನು ಮಾಡ್ತೀರಿ, ಹಿಂಗೆ ಎಲ್ಲ ಮೋಸ ಮಾಡ್ತಾರೆ ಅನ್ನೋದು ಆಕೆಗೆ ಗೊತ್ತಾಗಲಿಲ್ಲ. ಮೋಸ ಮಾಡಿ ಕಳ್ತನ ಮಾಡಿ ತಿರುಗಿ ನಾವೇನು ಮಾಡೇ ಇಲ್ಲ ಅನ್ನೋ ಥರ ಆಡ್ತಾಯಿದ್ದಾರೆ. ನೋಡೋಣ ಏನೇನು ಆಕೈತಿ, ಎಲ್ಲ ದೇವ್ರ ಮ್ಯಾಗ ಭಾರ ಹಾಕಿವಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.